ಸ್ಲೋಲಿ. ನಮ್ಮ ಮನೆಯಿಂದ ಒಂದು 1.5 hour ಜರ್ನಿ ಇದೆ. ಸಂಜೆ ಮೇಲೆನೂ ಹೋಗ್ತಾ ಇದ್ದೀವಿ, ಯಾಕಂದ್ರೆ ಇವಾಗ ಇಲ್ಲಿ ತುಂಬಾನೇ ಬಿಸಿಲಿದೆ. ಅದಕ್ಕೆ ನಾವು ಸಂಜೆ ಮೇಲೆ ಹೋದ್ರೆ ಹುಡುಗರಿಗೆ ಆಟ ಆಡೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಇವಾಗ ನಾವು ಹೋಗ್ತಾ ಇದ್ದೀವಿ. ಸೊ 4:30 ಅನ್ನಷ್ಟರಲ್ಲಿ ನಾವು ಅಲ್ಲಿ ರೀಚ್ ಆಗ್ತೀವಿ. ವೈಟ್ ಸ್ಯಾಂಡ್ ಅಲ್ಲಿ ಮಕ್ಕಳು ತುಂಬಾನೇ ಎಂಜಾಯ್ ಮಾಡ್ತಾರೆ. ಸೊ ಸ್ಲೈಡ್ ಮಾಡೋದಿದೆ ಅಲ್ಲಿ ವೈಟ್ ಸ್ಯಾಂಡ್ ಅಲ್ಲಿ. ಹುಡುಗರದ್ದೆಲ್ಲ ಸ್ಲೈಡ್ ಮಾಡೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ಅದಕ್ಕೆ ನಾವು ಇವಾಗ ಸಂಜೆ ಮೇಲೆ ಹೋಗ್ತಾ ಇದ್ದೀವಿ. ಸೊ ಬಿಸಿಲು ಸ್ವಲ್ಪ ಕಡಿಮೆ ಆದ್ಮೇಲೆ ಆಟ ಆಡೋದಕ್ಕೆ ಅವ್ರಿಗೆ ಕೂಡ ಚೆನ್ನಾಗಿರುತ್ತೆ. ಈ ಸರ್ತಿ ನಮ್ಮ ಜೊತೆ ಇನ್ನೂ 3 ಫ್ಯಾಮಿಲಿ ಬರ್ತಾ ಇದ್ದಾರೆ. ಅಂದ್ರೆ ಟೋಟಲ್ 4 ಫ್ಯಾಮಿಲಿ ಸೇರಿಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ. ಸೊ ಎಲ್ಲ ಹುಡುಗರು ತುಂಬಾನೇ ಎಂಜಾಯ್ ಮಾಡ್ತಾರೆ. ಸೊ ನಿಮ್ಗ ಕೂಡ ಇವತ್ತಿನ ಬ್ಲಾಗ್ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತೆ ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅದನ್ನ ನನಗೆ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೆ ನೀವು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಇವಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಹೋಗೋಣ. ಆಲ್ರೆಡಿ ನಾವು ಇವಾಗ ಒಂದು 1/2 hour ಬಂದಿದ್ದೀವಿ. ಸೊ ಇನ್ನ 1 hour ಹೋಗ್ಬೇಕು. ವಿಶು ವೈಟ್ ಸ್ಯಾಂಡ್ ಅಲ್ಲಿ ಏನ್ ಮಾಡ್ತಿ? ಇದು ನಾವು 4ನೇ ಸರ್ತಿ ಹೋಗ್ತಾ ಇದ್ದೀವಿ. 5ನೇ ಸರ್ತಿ. ಓಕೆ. ಸೊ ಪ್ರತಿ ಸಮ್ಮರ್ ಬಂದ್ರೆ ನಾವು ಹುಡುಗರಿಗೆ ಕರ್ಕೊಂಡು ಅಲ್ಲಿ ಹೋಗ್ತಾ ಇರ್ತೀವಿ. ತುಂಬಾನೇ ಎಂಜಾಯ್ ಮಾಡ್ತಾರೆ, ನಮ್ಗೆ ಕೂಡ ತುಂಬಾನೇ ಇಷ್ಟ ಆಗುತ್ತೆ ಅಲ್ಲಿ. ಸೊ ಬನ್ನಿ ಹೋಗೋಣ. Hi. Welcome to White Sands. Thank Anyone you. in the vehicle current or former U.S. military? No. $25, please. Thank you. ಒಂದು ಕಾರ್ಗೆ $25. We go up. ಇವಾಗ ನಾವು ವೈಟ್ ಸ್ಯಾಂಡ್ ಒಳಗಡೆ ಎಂಟ್ರಿ ಆಗಿದ್ದೀವಿ. ಇದೇ ಥರ ಸುಮಾರು ನಾವು 1.5 ಕಿಲೋಮೀಟರ್ ಡ್ರೈವ್ ಮಾಡ್ಕೋತೇ ಹೋದ್ವಿ. ಎಲ್ಲಿ ಉಸ್ಕಿನ ಹೈಟ್ ಜಾಸ್ತಿ ಇದೆಯೋ ಅಲ್ಲಿ ನಾವು ಗಾಡಿನ ಸ್ಟಾಪ್ ಮಾಡ್ತೀವಿ. ಯಾಕಂದರೆ ಸ್ಲೈಡ್ ಮಾಡೋದಿದೆಯಲ್ಲ, ಸೊ ಹೈಟ್ ಜಾಸ್ತಿ ಇದ್ದಷ್ಟು ಸ್ಲೈಡ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಅವರು ಮುಂಚೆನೇ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಒಳಗಡೆ ಬಂದ ಮೇಲೆ ನಿಮಗೆ ಕುಡಿಯೋದಕ್ಕೆ ನೀರು, ಸ್ನ್ಯಾಕ್ಸ್, ಕೋಲ್ಡ್ ಡ್ರಿಂಕ್ಸ್ ಏನೂ ಕೂಡ ಸಿಗೋದಿಲ್ಲ. ಎಲ್ಲ ಕೂಡ ನೀವೇ ಸ್ವತಃನೇ ತೊಗೊಂಡು ಬರಬೇಕು. ಬರೀ ಈ ಥರ ರೆಸ್ಟ್ ರೂಮ್ಸ್ಗಳು ಇರ್ತವೆ, ಮತ್ತು ಕೆಲವೊಂದು ಕಡೆ ಕುತ್ಕೊಳ್ಳೋಕ್ಕೆ ಬೆಂಚಸ್ ಕೂಡ ಇರ್ತವೆ. ಅಷ್ಟು ಬಿಟ್ಟರೆ ಬೇರೆ ಏನೂ ಕೂಡ ಇರೋದಿಲ್ಲ. ಇಲ್ಲಿ ಫುಲ್ ಇದೇ ಥರ ವೈಟ್ ಸ್ಯಾಂಡ್ ಇರುತ್ತೆ ಅಷ್ಟೇ. ಇದು ಫುಲ್ ಓಪನ್ ಏರಿಯಾ ಇರೋದ್ರಿಂದ ತುಂಬಾ ಬಿಸಿಲು ಇರುತ್ತೆ ಇಲ್ಲಿ. ಅದಕ್ಕೆ ಸ್ವಲ್ಪ ಬಿಸಿಲು ಕಡಿಮೆ ಆದಮೇಲೆ ಬಂದರೆ ತುಂಬಾ ಚೆನ್ನಾಗಿರುತ್ತೆ. ಫೈನಲಿ ನಾವು ಈ ಜಾಗನ ಸಿಲೆಕ್ಟ್ ಮಾಡಿದ್ವಿ. ಸುಮಾರು ನಾವು 4:15 ರೀಚ್ ಆಗಿದ್ವಿ. ಆದರೂ ಕೂಡ ತುಂಬಾ ಬಿಸಿಲಿತ್ತು. ಒಂದು 3-4 ಸರ್ತಿ ನಾವು ಆಟ ಆಡಿಬಿಟ್ಟು ಅಲ್ಲಿಗೆ ಸ್ಟಾಪ್ ಮಾಡಿದ್ವಿ. ಸ್ವಲ್ಪ ಬಿಸಿಲು ಕಡಿಮೆ ಆದಮೇಲೆ ಮತ್ತೆ ತಿರ್ಗಾ ಆಟ ಆಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನೋಡಿ, ಕಾರೆಲ್ಲ ಪಾರ್ಕ್ ಮಾಡೋದಕ್ಕೆ ಈ ಥರ ಜಾಗ ಇರುತ್ತೆ. ನೀವು ಒಳಗಡೆ ಎಂಟ್ರಿ ಆದಮೇಲೆ ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಗಾಡಿನ ಈ ಥರ ಪಾರ್ಕ್ ಮಾಡಿಬಿಟ್ಟು ಆಟ ಆಡ್ಬೋದು. ಇಲ್ಲಿ ಯಾರೂ ಕೂಡ ಏನೂ ಕೇಳೋದಿಲ್ಲ ನಿಮಗೆ. ಆದರೆ ಈ ಥರ ಸ್ಪಾಟಿಗೆ ಬಂದಾಗ ಫುಡ್ಡು, ಸ್ನ್ಯಾಕ್ಸು ಮತ್ತು ನೀರು ಜಾಸ್ತಿ ಕ್ವಾಂಟಿಟಿಯಲ್ಲಿ ತೊಗೊಂಡು ಹೋಗಬೇಕು. ಯಾಕಂದರೆ ಹತ್ತೋದು ಇಳಿಯೋದು ಜಾಸ್ತಿ ಇರೋದ್ರಿಂದ ನೀರಡಿಕೆ ತುಂಬಾ ಆಗುತ್ತೆ. ಸ್ಲೈಡ್ ಮಾಡಿ ಬರೋದು ತುಂಬಾ ಈಸಿ. ಆದರೆ ತಿರ್ಗಾ ಮೇಲೆ ಹತ್ತು ಹೋಗೋದಿದೆಯಲ್ಲ, ಅದು ಅಂತೂ ಸಾಕಾಗಿ ಹೋಗುತ್ತೆ. ಅದು ಒಂದೇ ಬೇಜಾರಿಲ್ಲಿ. ಚಿಕ್ಕ ಮಕ್ಕಳಾದರೆ ಬೇಗ ಈಸಿಯಾಗಿ ಮಾಡಿಬಿಡ್ತಾರೆ. ಆದರೂ ಕೂಡ ಪಾಪ ಅವರು 3-4 ಸರ್ತಿ ಮಾಡಿಬಿಟ್ರೆ ಅವರು ಕೂಡ ಸುಸ್ತಾಗಿ ಬಿಡ್ತಾರೆ. ಹಾಗೆ ಇಲ್ಲಿ ಸ್ಲೈಡ್ ಮಾಡೋದಕ್ಕೆ ಈ ಥರ ಪ್ಲಾಸ್ಟಿಕ್ದು ಸ್ಲೈಡರ್ ಇರಬೇಕು. ಇದು ನಮಗೆ ಫಸ್ಟ್ ಎಂಟ್ರಿ ಆಗೋಕ್ಕಿಂತ ಮುಂಚೆನೇ ಅಲ್ಲಿ ಕಾರ್ನರಲ್ಲಿ ಇವ್ರದ್ದೇ ಶಾಪ್ ಇದೆ. ಆ ಶಾಪಿಂದ ನಾವು ಇದನ್ನು ಪರ್ಚೇಸ್ ಮಾಡಿ ಆಮೇಲೆ ಒಳಗಡೆ ಬರಬೇಕು. ಇದನ್ನು ನಾವು ಈ ಫಸ್ಟ್ ಟೈಮ್ ಬಂದಾಗೆ ಪರ್ಚೇಸ್ ಮಾಡಿದ್ವಿ. ಸೊ ಈ ಟೈಮ್ ಅದಕ್ಕೆ ನಾನು ಅಲ್ಲಿ ಶಾಪ್ ಒಳಗಡೆ ಹೋಗಲಿಲ್ಲ. ಅಟ್ಲೀಸ್ಟ್ ವೀಕೆಂಡ್ ಬಂದಾಗಾದ್ರೂ ನಮ್ಮ ಮಕ್ಕಳನ್ನ ಕರ್ಕೊಂಡು ಈ ಥರ ಫ್ರೆಂಡ್ಸ್ ಜೊತೆ ಎಲ್ಲಾದರೂ ಹೊರಗಡೆ ಹೋಗಿ ಬರಬೇಕು. ಫುಲ್ ಡೇ ಹೋಗೋದಕ್ಕಾಗಿಲ್ಲ ಅಂದರೂ ಕೂಡ ಪರವಾಗಿಲ್ಲ. 4-5 hours ನಾವು ಈ ಥರ ಟೈಮ್ ಸ್ಪೆಂಡ್ ಮಾಡಿದ್ರೆ ಸಾಕು. ನಮ್ಮದು ಕೂಡ ಮೈಂಡ್ ಫ್ರೆಶ್ ಆಗುತ್ತೆ. ಯಾಕಂದರೆ ಹೋಲ್ ವೀಕ್ ನಾವು ಕೂಡ ಮನೆಯಲ್ಲೇ ಅದೇ ಕೆಲಸ ಮಾಡಿ ನಮ್ಗೆ ಕೂಡ ಬೇಜಾರಾಗುತ್ತೆ. ಸ್ವಲ್ಪ ಈ ಥರ ಹೊರಗಡೆ ಹೋಗಿ ಟೈಮ್ ಸ್ಪೆಂಡ್ ಮಾಡಿದಾಗ ನಮ್ಮದು ಕೂಡ ಮೈಂಡ್ ಫ್ರೆಶ್ ಆಗಿ. ಹಾಯ್, ನಿನ್ನಿಂದ ವಿಡಿಯೋನ ನಾನು ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಸಂಡೇ. ಇವಾಗ ಟೈಮ್ ಬಂದು ಸಂಜೆ 6:30 ಆಗಿದೆ. ಮತ್ತೆ ನಾವು ಎಲ್ಲರೂ ಫ್ರೆಂಡ್ಸ್ ಸೇರಿಬಿಟ್ಟು ಇವಾಗ ಸಂಜೆ ಊಟಕ್ಕೆ ಅಂತ ಒಂದು ಪಾರ್ಕ್ ಹೋಗ್ತಾ ಇದ್ದೀವಿ. ಎಲ್ಲರೂ ಒಂದೊಂದು ಡಿಶ್ ಮಾಡ್ಕೊಂಡು ಬಂದಿದ್ದಾರೆ. ಸರ್ ನಾನು ಕೂಡ 2 ಡಿಶ್ ಮಾಡಿದ್ದೀನಿ.
ವೆಜಿಟೇಬಲ್ ಗ್ರೇವಿ ಮತ್ತು ನೂಡಲ್ಸ್ ಮಾಡ್ಕೊಂಡಿದ್ದೀನಿ. ಸೊ ಬಾಕಿದವರು ಕೂಡ ಎಲ್ಲರೂ ಮಾಡ್ಕೋತಾ ಇದ್ದಾರೆ. ಸೊ ಇವಾಗ ಎಲ್ಲರೂ ಸೇರಿಬಿಟ್ಟು ಮತ್ತೆ ನಾವು ನೈಟ್ ಡಿನ್ನರ್ ಒಟ್ಟಿಗೆ ಮಾಡ್ತಾ ಇದ್ದೀವಿ. ಸೊ ಬನ್ನಿ ಹೋಗೋಣ. ಇದನ್ನು ನಾವು ಒಂದು ಪಾರ್ಕಲ್ಲಿ ಮಾಡ್ತಾ ಇದ್ದೀವಿ. ಸೊ ನಮ್ಮ ಮನೆಯಿಂದ ಒಂದು 10 ನಿಮಿಷ ಡ್ರೈವ್ ಇದೆ ಅಷ್ಟೇ. ತುಂಬಾ ಕ್ಲೋಸ್ ಇದೆ ಅದು ಪಾರ್ಕು. ಸೊ ಆಲ್ರೆಡಿ ತುಂಬಾ ಲೇಟ್ ಆಗಿದೆ, ಎಲ್ಲರೂ ಕೂಡ ಹೋಗಿದ್ದಾರೆ. ಸೊ ನಾನು ದೇವರಿಗೆ ದೀಪ ಹಚ್ಚಿಬಿಟ್ಟು ಇವಾಗ ಹೋಗ್ತಾ ಇದ್ದೀನಿ. ಸೊ ಬನ್ನಿ ಹೋಗೋಣ. I'm going like acting. Like 100 school buses now. For you, new test. Ma, no, I don't want this. Take it out. Bye bye, white flag. Okay, stop this one. ಹಾಯ್, ಇವಾಗ ನಾವು ಮನೆಗೆ ಹೋಗ್ತಾ ಇದ್ದೀವಿ. ಟೈಮ್ ಬಂದು 9 o'clock ಆಗಿದೆ. ಸೊ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೇ ಗುಡ್ ಬೈ. ವಿಶ್ವಲ್ಲಿ ನೀನು ಕಳಿಸ್ತಾ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.